ಮಾಜಿ ಬಿಬಿಎಂಪಿಯ ಸದಸ್ಯರುಗಳಾದಂತಹ ರಾಜೇಂದ್ರ ಕುಮಾರ್ ಸರ್ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮುಖಂಡರಾದಂತಹ ವೆಂಕಟೇಶ್ ಮೂರ್ತಿ ಸರ್ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ವೆಂಕಟೇಶ್ ಮಾಮೂರ್ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪ್ರಸನ್ನಜಿ ಇದ್ದಾರೆ, ಖಜಾಂಚಿಗಳು ಜಿಲ್ಲೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಶ್ರೀನಣ್ಣ ಅವರು ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಉಮಾಪತಿ ಸರ್ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಪ್ರಧಾನ ಸೇವೆ ಸಲ್ಲಿಸಿ ಜವಾಬ್ದಾರಿ ವಹಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಈ ಒಂದು ಕಾರ್ಯಾಗಾರಕ್ಕೆ ಸ್ವಾಗತವನ್ನು ಕೋರ್ತಾ ಈ ಒಂದು ಮಂಡಲದ BLA 1 ಆಗಿ ಮುಂದುವರಿಸಬೇಕಾಗಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಹಾಗೆ ಇವತ್ತಿನ BLA 2 ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಸನ್ಮಾನ್ಯ ನಮ್ಮ ಮಂಡಲ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗೇಂದ್ರ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. BLA 2 ಅಧ್ಯಕ್ಷತೆ ವಹಿಸಿದಂಥ ನಾಯಕರು, ಕ್ಷೇತ್ರದ ಶಾಸಕರಾದಂಥ ಗೋಪಾಲಣ್ಣವರೇ, ಮಾಜಿ ಶಾಸಕರಾದಂಥ ಎಲ್ಲ ನರೇಂದ್ರ ಬಾಬಣ್ಣವರೇ, ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಭಾನುರಂಗಮ್ಮನವರು. ಮತ್ತು ದೊಡ್ಡ ನದಿ ಇಲ್ಲ, 286 ಕೆರೆಗಳನ್ನ ಕಟ್ಟಿ ಪ್ರತಿ ಒಂದು ಕೆರೆದು ಕೋಡಿ ಹೊಡೆದಾಗ ಕೆಳಗಡೆ ಕೆರೆಗೆ ಹೋಗ್ತಾ ಇತ್ತು. ಆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇಂದ ಬೆಂಗಳೂರು ಹೋಗ್ಬಿಟ್ಟಿದೆ. 1890ರಲ್ಲಿ ಬ್ರಿಟಿಷರು ಬ್ಲ್ಯಾಕ್ ಅಲ್ಲಿನ BLA ಸದಸ್ಯರ ಕಾರ್ಯಗಳು ಮತ್ತೆ ಅವರ ಮುಂದೆ ಏನ್ ಮಾಡಬೇಕು, ಹೇಗೆ ನಡ್ಕೋಬೇಕು, ಮತ್ತೆ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಅವರ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಬೂತಲ್ಲಿ 1200 ಓಟು. ಆ 1200 ಓಟು ನಮ್ಮ ಅಭ್ಯರ್ಥಿಯ ಹಣೆ ಬರವನ್ನ ಬದಲಾವಣೆ ಮಾಡುತ್ತೆ, ಗೆಲ್ಲಿಸುತ್ತೆ, ಸೋಲಿಸುತ್ತೆ. ಅಲ್ಲಿ ನಡೆಯೋ ಚುನಾವಣೆ ಎಲ್ಲ ಕ್ಯಾನ್ವಾಸ್ ಮಾಡಿದ್ರು ಕೊನೆಗೆ ಬಂದು ನಾವು ನಿಂತ್ಕೊಳ್ಳೋದು ನಮ್ಮ ಬೂತ್ಗಳಲ್ಲೇ ನಾವು ಗೆಲ್ಲೋದು, ಸೋಲೋದು. 1532 ಕೆಂಪೇಗೌಡರು ಕೋಟೆ ಕಟ್ತಾರೆ. ಬರೀ ಕೋಟೆ ಒಂದೇ ಕಟ್ಟಲ್ಲ, ಇಡೀ ವಿಶ್ವದಿಂದ ಎಲ್ಲ ಸಮುದಾಯದ ಜನರು ಬಂದು ಇಲ್ಲಿ ವಾಸಿಸ್ಬೇಕು, ಇಲ್ಲೊಂದು ಒಳ್ಳೆ ನಗರ ಆಗ್ಬೇಕು ಅಂತ ಅವತ್ತು ದೂರದೃಷ್ಟಿ ಇಟ್ಕೊಂಡು ದೊಡ್ಡಪೇಟೆ, ಚಿಕ್ಕಪೇಟೆ, ಅರಳೆಪೇಟೆ, ರಾಗಿಪೇಟೆ, ಕಬ್ಬನ್ಪೇಟೆ, ಕಾಟನ್ ಪೇಟೆ ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಡೋದಕ್ಕೆ ಅವಕಾಶ ಇದೆ. ನಾವು ಈ ಸಂದರ್ಭದಲ್ಲಿ ನೋಟಿಫಿಕೇಶನ್ ಆದ ನಂತರ ಆ ಅರ್ಜಿಗಳ ವಿತರಣೆ ಆಗೋದನ್ನ ನೋಡ್ಕೋಬೇಕು. ಫಿಲ್ ಮಾಡಿಸಿ ಎಲ್ಲ ದಾಖಲೆಗಳು ಸರಿಗಿದೆಯಾ ಅಂತ ನೋಡಿಕೊಂಡು, ಅವರು ಕೆಲಸದಲ್ಲಿ ಮನೆಯಲ್ಲಿ ಇರೋದಿಲ್ಲ, ಕೆಲಸಕ್ಕೆ ಹೋಗಿರ್ತಾರೆ, ಆಗೋದಿಲ್ಲ ಅಂತದನ್ನ ನಾವು ಕಲೆಕ್ಟ್ ಮಾಡಿ ತಗೊಂಡೋಗಿ ಕೊಡ್ಬೇಕಾಗತ್ತೆ. ಇವತ್ತು ಸ್ಕ್ರೀನಿಂಗ್ ಮಾಡಬೇಕು. ಆ ಸ್ಕ್ರೀನಿಂಗ್ ಈಗಾಗಲೇ ಮಾಡಿರ್ಬೋದು ಅಂದ್ಕೊಳ್ತೇನೆ. ನಾಗೇಂದ್ರೆ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡಿದಾಗ ಮಾತ್ರ ಎಷ್ಟು ಸಂಸಾರ ಇದೆ ಒಂದು ಬಿಲ್ಡಿಂಗ್ ಅಲ್ಲಿ, ಅಥವಾ ಎಷ್ಟು ಸ್ಕ್ರೂಟಿನಿ ಮಾಡಿದಾಗ ಮಾತ್ರ ನಮ್ಗೊಂದು ಎಕ್ಸ್ರೇ ರಿಸಲ್ಟ್. ಈಗ SIR ಬಗ್ಗೆ ಹೇಳಿದ್ದಾರೆ. SIR ಪ್ರಾರಂಭ ಆಗೋಕ್ಕೆ ಮುಂಚೆ 8 ರಿಂದ 10 ದಿನ ಮುಂಚೆ ಒಂದು ಅರ್ಧ ದಿನ ಕಾರ್ಯಾಗಾರವನ್ನು ಮಾಡೋಣ, ಬೆಳಗ್ಗೆ 15 ದಿನ. ಈಗ ನಾನು ಬರ್ತಕ್ಕಂಥದ್ದು ಮುಂದೆ ನಡೀತಕ್ಕಂಥ GB ಎಲೆಕ್ಷನ್ ಬಗ್ಗೆ ಹೇಳ್ತೇನೆ. 23 ಏನು MLA ಎಲೆಕ್ಷನ್ ಆಯಿತು, ಅದೇ ವೋಟರ್ ಲಿಸ್ಟ್ ಮೇಲೆ ನಮ್ಮ ಚುನಾವಣೆ ನಡೀತದೆ. 12 ವಾರ್ಡ್ ಆಗಿದೆ. ಅವ್ರಿಗೆ ಇಷ್ಟ ಹೆಂಗ್ ಬೇಕು ಆ ರೀತಿಯಿಂದ ಕಟ್ ಮಾಡಿದ್ದಾರೆ. ನಾನು ಮಾರಪ್ಪನ ಪಾಳ್ಯದಲ್ಲಿ 5 ಬೂತ್ ನಂಬರ್ ಐತೆ, ಅದಕ್ಕೂ 1 ಬೂತ್ ಕೊಡ್ತಾರೆ. ಅಲ್ಲಲ್ಲೇ ಅರ್ಧ ಇದನ್ನೇ ಕಟ್ ಮಾಡಿದ್ರೆ ನಾನೇ ಬರ್ತೀನಿ ಅಂತ ಹೇಳಿದ್ದೀನಿ. ಆ ರೀತಿ 3 ಬೂತು, 4 ಬೂತು, 5 ಬೂತು ಕಟ್ ಮಾಡಿ 1 ಬೂತ್ ಅಂತಕ್ಕಂಥದ್ದು ಮಾಡಿದ್ದಾರೆ. ಹಲವಾರು ಕಡೆ ಮಾಡಿದ್ದಾರೆ. 1 ವಾರ್ಡಲ್ಲಿ 2 ವಾರ್ಡ್ ಬಿಟ್ರೆ ಹಲವಾರು ಕಡೆ ಒಂದು 50 ಬೂತ್ಗಳಲ್ಲಿ ಆ ರೀತಿ ಮಾಡಿದ್ದಾರೆ. ನೀವು ಮಾಡಬೇಕಾಗಿರೋದು 5ನೇ ತಾರೀಕು ಬೆಳಿಗ್ಗೆಯಿಂದ ಹೊಸ ವೋಟರ್ ಲಿಸ್ಟ್ ಕೊಡ್ತೀವಿ, BLA 2. ಮುಂದೆ ಚುನಾವಣೆ ನಡೆಸ್ತಕ್ಕಂಥದ್ದು ನೀವು ಬೂತ್ ಅಧ್ಯಕ್ಷರು, ಇದರಲ್ಲೊಂದು 70-80 ಜನ ಬೂತ್ ಅಧ್ಯಕ್ಷರುಗಳೇ BLA 2 ಆಗಿದ್ದಾರೆ. ಅದಕ್ಕೇನು ಆಕ್ಷೇಪಣೆ ಇಲ್ಲ. ನಾವೆಲ್ಲ ಹೇಳಿದ್ದು BLA 2 ಅಂತಂದ್ರೆ ನೀವು ಓದಕ್ ಬರಬೇಕು, ಬರೆಯಕ್ ಬರಬೇಕು, ಫೋನ್ನ ಆಪರೇಟ್ ಮಾಡೋದಕ್ಕೆ, ವೋಟರ್ ಲಿಸ್ಟ್ ಸೇರ್ಸಕ್ ಬರಬೇಕು ಅಂತಕ್ಕಂಥ ವಿಚಾರವಾಗಿ ಹೇಳಿದೀವಿ. ಆಕಸ್ಮಿಕವಾಗಿ ಯಾರು ಫೋನ್ ಆನ್ಲೈನ್ ಅಲ್ಲೇ ಇದ್ದ ವೋಟರ್ ಲಿಸ್ಟ್